ಕಾಂಗ್ರೆಸ್ ಮುಖಂಡ ಗನ್ ಹಿಡಿದು ಪೋಸ್ ಕೊಟ್ಟಿದ್ದಾನೆ. ದುರಂಧರ್ ಚಿತ್ರದ ಹಾಡಿಗೆ ಗನ್ ಹಿಡಿದು ಸ್ಟೆಪ್ಸ್ ಹಾಕಿದ್ದಾನೆ. ಶಾಸಕ ಎಂವೈ ಪಾಟೀಲ್ ಆಪ್ತ ಈ ರೀತಿ ಗನ್ ಹಿಡಿದು ಪೋಸ್ ಕೊಟ್ಟಿರೋದು, ಸ್ಟೆಪ್ ಅನ್ನ ಹಾಕಿರೋದು. ಅಫ್ಜಲ್ಪುರ ಕಾಂಗ್ರೆಸ್ ಮುಖಂಡ ಮತೀನ್ ಪಟೇಲ್ ಅಂತ ಈತನ ಹೆಸರು. ಕಾರ್ನಲ್ಲಿ ಗನ್ ಹಿಡಿದು ಪೋಸ್ ಕೊಟ್ಟಿದ್ದಾನೆ. ಮತೀನ್ ಗನ್ ಹಿಡಿದು ಡಾನ್ಸ್ ಕೂಡ ಮಾಡಿದ್ದಾನೆ. ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಸದ್ಯಕ್ಕೆ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅಫ್ಜಲ್ಪುರ ಕಾಂಗ್ರೆಸ್ ಮುಖಂಡ ಮತೀನ್ ಪಟೇಲ್ ಗನ್ ಹಿಡಿದು ಪೋಸ್ ಕೊಟ್ಟಿರೋದು, ಗನ್ ಹಿಡಿದು ಡಾನ್ಸ್ ಅಂದ್ರೆ ಸ್ಟೆಪ್ ಕೂಡ ಹಾಕಿರೋದು ದುರಂಧರ್ ಸಿನಿಮಾದ ಹಾಡಿಗೆ. ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾ ಇದ್ದಂಗೆ ಆ ವಿಡಿಯೋ ಏನಿದೆ ಅದು ಸಾಕಷ್ಟು ವೈರಲ್ ಆಗ್ತಾ ಇದೆ. حق المحتار اللي نعرفه صيده سوي لي وقفه دانا هيد عطني رقصه فريسه زيد عليها شوي عندي بيزه حق المحتار اللي نعرفه صيده سوي لي وقفه دانا هيد عطني رقصه فريسه زيد عليها شوي عندي بيزه حق المحتار اللي نعرفه صيده سوي لي وقفه دانا هيد عطني رقصه فريسه زيد عليها شوي عندي بيزه حق المحتار اللي نعرفه صيده سوي لي وقفه دانا هيد عطني رقصه فريسه. ಇದು ದುರಂಧರ ಸಿನಿಮಾದ ಹಾಡು. ಇಲ್ಲಿ ಒಂದು ಮದುವೆ ಸಮಾರಂಭದಲ್ಲಿ ಬಹುಶಃ ಸ್ಟೇಜ್ ಮೇಲೆ ಈ ರೀತಿ ಡಾನ್ಸ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಮತೀನ್ ಪಟೇಲ್ ಕಾರ್ನಲ್ಲಿ ಇಳಿಯೋದ್ರಿಂದ ಹಿಡಿದು ಆ ಸ್ಟೇಜ್ ಮೇಲೆ ಬಂದು ಗನ್ ಹಿಡಿದು ಡಾನ್ಸ್ ಮಾಡೋ ತನಕನೂ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿರೋದ್ರಿಂದ ಇದು ಸಾಕಷ್ಟು ಚರ್ಚೆಗೆ ಇದೀಗ ಕಾರಣ ಆಗಿದೆ. ದಕ್ಷಿಣ ಕನ್ನಡದ ಬೆಳ್ತಂಗಡಿಯಲ್ಲಿ ವಿದ್ಯಾರ್ಥಿನಿ ಕಿಡ್ನಾಪ್ ಕೇಸ್ಗೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಮಂಗಳೂರು ಕಾಲೇಜಿಗೆ ಸೇರೋದಕ್ಕೆ ವಿದ್ಯಾರ್ಥಿನಿ ಈ ರೀತಿ ಡ್ರಾಮಾ ಮಾಡಿದ್ದಾಳೆ ಅನ್ನೋದು ಬಯಲಿಗೆ ಬಂದಿದೆ. ಬೆಳ್ತಂಗಡಿಯಲ್ಲಿ ಆಕೆಗೆ ಓದೋದು ಇಷ್ಟ ಇರಲಿಲ್ಲ, ಬೆಳ್ತಂಗಡಿ ಬದಲು ಮಂಗಳೂರು ಕಾಲೇಜಿಗೆ ಸೇರಬೇಕು ಅಂತ ಹೇಳಿ ಈ ರೀತಿ ಪ್ಲಾನ್ ಅನ್ನ ಮಾಡಿದ್ಲಂತೆ. ಬೆಳ್ತಂಗಡಿಯಲ್ಲಿದ್ರೆ ಕಿಡ್ನಾಪ್ ಮಾಡ್ತಾರೆ ಅಂತ ಹೇಳಿ ನಾಟಕ ಮಾಡಿದಾಳೆ. ಕಿಡ್ನಾಪ್ ಆಗುತ್ತೆ ಅಂತ ತೋರಿಸೋಕೆ ಕಿಡ್ನಾಪ್ ನಾಟಕವನ್ನು ಮಾಡಿದಾಳೆ. ಬ್ಲೇಡ್ ನಲ್ಲಿ ಸಣ್ಣದಾಗಿ ಕೈಯನ್ನ ಕೊಯ್ಕೊಂಡಿದ್ದು ವಿದ್ಯಾರ್ಥಿನಿ. ಬ್ಯಾಗ್ನಲ್ಲಿರುವ ಪುಸ್ತಕಗಳನ್ನ ಮನೆಯಲ್ಲೇ ಸುಟ್ಟು ಹಾಕಿದ್ಲು. ಶಾಲಾ ಬ್ಯಾಗ್ ಅನ್ನ ದಾರಿಯಲ್ಲೇ ವಿದ್ಯಾರ್ಥಿನಿ ಬಿಸಾಕಿದ್ಲು. ಅಂದ್ರೆ ಕಿಡ್ನಾಪ್ ಆಗಿದೆ ಅಂತ ಹೇಳಿ ಅದನ್ನ ತೋರ್ಸೋಕ್ ಹೊರಟಿದ್ಲು, ನಾಟಕ ಮಾಡಕ್ ಹೊರಟಿದ್ಲು. ಈ ಸಂದರ್ಭದಲ್ಲಿ ಪೊಲೀಸರು ತನಿಖೆ ಮಾಡ್ತಾರೆ. ವಿದ್ಯಾರ್ಥಿನಿಯ ಡ್ರಾಮಾ ಆ ಸಂದರ್ಭದಲ್ಲಿ ಬಯಲಿಗೆ ಬಂದಿದೆ. ನಾನು ಕಿಡ್ನಾಪ್ ಆಗಿರಲಿಲ್ಲ ಅಂತ ಹೇಳಿ ವಿದ್ಯಾರ್ಥಿನಿ ಹೇಳಿಕೆಯನ್ನ ಕೊಟ್ಟಿದ್ದಾಳೆ. ನೆನ್ನೆ ವಿದ್ಯಾರ್ಥಿನಿ ಭೇಟಿ ಮಾಡಿದ್ರು ಶಾಸಕ ಹರೀಶ್ ಪೂಂಜಾ. ಆಕೆಗೆ ಮಂಗಳೂರಲ್ಲಿ ಓದಬೇಕು ಅಂತ ಆಸೆ ಇರುತ್ತೆ, ಕಾಲೇಜಿಗೆ ಸೇರ್ಕೊಳ್ಬೇಕು ಅಂತ. ಬೆಳ್ತಂಗಡಿಯಲ್ಲಿದ್ರೆ ತನ್ನನ್ನ ಕಿಡ್ನಾಪ್ ಮಾಡ್ತಾರೆ ಅಂತ ಹೇಳಿ ಆ ರೀತಿ ಒಂದು ಕಹಾನಿಯನ್ನ ಆಕೆನೇ ಕ್ರಿಯೇಟ್ ಮಾಡ್ಕೊಂಡಿದ್ಲು. ಪೊಲೀಸರಿಗೆ ಅನುಮಾನ ಬಂದ ಆಕೆಯನ್ನು ವಿಚಾರಣೆಗೊಳಪಡಿಸಿದಾಗ ಆಕೆ ಮಾಡಿದಂಥ ಡ್ರಾಮಾ ಬಯಲಿಗೆ ಬಂದಿದೆ. ನಾನು ಕಿಡ್ನಾಪ್ ಆಗಿರಲಿಲ್ಲ ಅಂತೇಳಿ ಆಕೆನೇ ಈಗ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಮತ್ತೆ ಏನ್ ಮಾಡ್ಕೊಂಡಿದ್ಲು, ಆ ಸೀನ್ ಏನಿತ್ತು ಅನ್ನೋದನ್ನು ಕೂಡ ಆಕೆ ಎಕ್ಸ್ಪ್ಲೈನ್ ಮಾಡಿದಾಳೆ. ಈ ಮಧ್ಯೆ ನಿನ್ನೆ ಘಟನಾ ಸ್ಥಳಕ್ಕೆ ಶಾಸಕ ಹರೀಶ್ ಪೂಂಜಾ ಭೇಟಿಯನ್ನ ಕೊಟ್ಟಿದ್ರು. ಮತ್ತೆ ಆ ವಿದ್ಯಾರ್ಥಿನಿಯನ್ನು ಕೂಡ ಮೀಟ್ ಮಾಡಿದ್ರು. ಬಿಗ್ ಬಾಸ್ ಮುಗಿದ್ರೂ ಕೂಡ ಸ್ಪರ್ಧಿಗಳ ಫೈಟ್ ಮುಗಿದಿಲ್ಲ. ಅಂದ್ರೆ ಮನೆ ಒಳಗೂ ಫೈಟ್ ಮಾಡ್ತಿದ್ರು, ಮನೆಯಿಂದ ಹೊರಗಡೆ ಬಂದ ಮೇಲೂ ಫೈಟ್ ಮುಂದುವರೆದಿದೆ. ಚೈತ್ರಾ ಕುಂದಾಪುರ ಪರ್ಚಿದ್ರು ಅಂತ ಹೇಳಿ ಅಶ್ವಿನಿ ಗೌಡ ಸೋಷಿಯಲ್ ಮೀಡಿಯಾ ಮುಖೇನ ಆರೋಪವನ್ನ ಮಾಡಿದ್ದಾರೆ. ಅಶ್ವಿನಿ ಗೌಡಗೆ ಗಾಯವಾಗಿದ್ದ, ಅದರಲ್ಲೂ ಮಾರ್ಕ್ಗಳು ಏನಾಗಿತ್ತು ಪರ್ಚಿದ್ದು ಕೈ ಕಾಲುಗಳ ಮೇಲೆ, ಆ ಫೋಟೋಗಳನ್ನ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ. ಗಾಯವಾಗಿದ್ದ ಫೋಟೋಸ್ ಅನ್ನ. ಚೈತ್ರಾ ಕುಂದಾಪುರ ಪರಿಚಿದ್ದ ಗಾಯಗಳು ಅಂತ ಹೇಳಿ ಸಾಕಷ್ಟು ವೈರಲ್ ಆಗ್ತಾ ಇದೆ. ಈ ಬೆನ್ನಲ್ಲೇ ಅಶ್ವಿನಿಗೆ ಟಾಂಗ್ ಕೊಟ್ಟು ಚೈತ್ರಾ ಕುಂದಾಪುರ ಕೂಡ ಪೋಸ್ಟ್ ಹಾಕಿದ್ದಾರೆ. ನನಗೂ ದೇಹದ ಮೇಲೆ ಪರಿಚಿದ ಕಲೆ ಆಗಿದೆ, ಕ್ಷಮಿಸಿ, ನನ್ನ ಬಳಿ PR ಟೀಮ್ ಇಲ್ಲ ಅಂತ ಚೈತ್ರಾ ಕೌಂಟರ್ ಕೊಟ್ಟಿದ್ದಾರೆ. ನನಗೆ ಆಟವನ್ನ ಆಟವಾಗಿ ನೋಡುವಂತ ಮನಸ್ಥಿತಿ ಇದೆ ಅಂತ ಚೈತ್ರಾ ಹೇಳಿದ್ದಾರೆ. ಚೈತ್ರಾ ವಿರುದ್ಧ ಅಶ್ವಿನಿ ಗೌಡ ಫ್ಯಾನ್ಸ್ ಕೂಡ ಗರಂ ಆಗಿದ್ದಾರೆ. ಈ ಪರ್ಚಿರುವಂತ ವಾರ್ ಹೊರಗಡೆನೂ ನಡೀತಾ ಇದೆ. ಫಸ್ಟ್ ಅಶ್ವಿನಿ ಗೌಡ ತುಂಬಾ ದಿನ ಆದ್ಮೇಲೆ ಈಗ ವಿಷಯವಾಗಿ ಪೋಸ್ಟ್ ಅನ್ನ ಮಾಡಿದ್ದಾರೆ. ಅಂದ್ರೆ ಲಾಸ್ಟ್ ಇಂಟರ್ವ್ಯೂನಲ್ಲಿ ಅವ್ರು ಹೇಳ್ಕೊಂಡಿದ್ರು, ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಾಗ ಕೆಲವೊಂದು ಮನಸ್ಥಿತಿಗಳ ಬಗ್ಗೆ ನನಗೆ ತುಂಬಾ ಬೇಸರ ಇದೆ ಅಂತ ಹೇಳ್ಕೊಂಡಿದ್ರು. ಆ ಪರ್ಚಿರೋದ್ರ ಬಗ್ಗೆ ಕೇಳಿದಂತ ಸಂದರ್ಭದಲ್ಲಿ ಈಗ ಮತ್ತೆ ಅದೇ ಫೋಟೋನ ಇಟ್ಕೊಂಡು ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ. ಸೊ ಇದೇ ವಿಷಯವಾಗಿ ಈಗ ಚೈತ್ರಾ ಕುಂದಾಪುರ ರಿಯಾಕ್ಟ್ ಮಾಡಿದ್ದಾರೆ. ಅಂದ್ರೆ ತನಿಖೆ ರಿಲೇಟ್ ಮಾಡಿಕೊಂಡು ಅವರು ಅದಕ್ಕೆ ಟಕ್ಕರನ್ನು ಕೊಡೋ ಕೆಲಸವನ್ನ ಮಾಡಿದ್ದಾರೆ.